ಹೋಪ್ಫುಲಿ ಹೋಗಿ ಜಾಯ್ನ್ ಆಗಿದ್ದಾರೆ. ಹೋಪ್ಫುಲಿ ಟೆಕ್ನಿಕಲ್ ಇಶ್ಯೂ ಕ್ಲಿಯರ್ ಆಗಿದೆ. ಸರ್, ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳನ್ನು ಭಾರತ ಹೊಡೆದು ಉರುಳಿಸಿದೆ. ಆದರೆ ಕಾಶ್ಮೀರದಲ್ಲಿ ಆಗಿರುವ ಬದಲಾವಣೆಗಳು ಅದರಿಂದ ಪಾಕ್ನ ಉಗ್ರರಲ್ಲಿ ಒಂದು ತಲ್ಲಣ ಇತ್ತು. ಅಂದರೆ ಜನ ಸಿಗೋದಿಲ್ಲ, ಕೈಗೆ ದುಡ್ಡು ಕೊಟ್ಟು ಕಲ್ಲು ಹೊಡೀರಿ ಅಂದರೆ ಜನ ಸಿಗ್ತಾ ಇಲ್ಲ. ಯಾಕಂದರೆ ಪ್ರವಾಸೋದ್ಯಮ ಚೆನ್ನಾಗಾಗ್ತಾ ಇದೆ, ಬಿಸ್ನೆಸ್ಗಳು ಚೆನ್ನಾಗಾಗ್ತಾ ಇದೆ, ಇನ್ವೆಸ್ಟ್ಮೆಂಟ್ಗಳು ಚೆನ್ನಾಗಾಗ್ತಾ ಇದೆ. ಸಹಜವಾಗಿ ಉಗ್ರರಲ್ಲಿ ಒಂದು ತಲ್ಲಣ ಇತ್ತು, ಪಾಕಿಸ್ತಾನದಲ್ಲೂ ಒಂದು ತಲ್ಲಣ. ಹೆಂಗೆ ಅಲ್ಲಿನ ಜನರನ್ನ ಸೆಳೆಯೋದು ಅಂತ? ಹೌದು, ಕಾಶ್ಮೀರದಲ್ಲಿ ನಾರ್ಮಲ್ಸಿ ರೆಸ್ಟೋರ್ ಆಗ್ತಾ ಇದ್ದ ಕಾರಣದಿಂದಲೇ ಪಾಕಿಸ್ತಾನಕ್ಕೆ ತಲ್ಲಣವಾಯಿತು. ಕಾಶ್ಮೀರ ನಮ್ಮ ಕೈ ತಪ್ಪೋಯ್ತೇನೋ, ಕಾಶ್ಮೀರಿ ಜನಗಳು ನಮ್ಮನ್ನು ಬಿಟ್ಟುಬಿಟ್ರೇನೋ, ಮತ್ತು ಈ ಹೋರಾಟ ಇಲ್ಲಿಗೆ ಮುಗೀತೇನೋ ಅನ್ನುವ ಭಯ ಆಯಿತು. ಆರ್ಟಿಕಲ್ 370 ಅಬಾಲಿಷ್ ಆದಾಗ ಕಾಶ್ಮೀರಿಗಳು ಇದನ್ನು ತೀವ್ರವಾಗಿ ವಿರೋಧಿಸ್ತಾರೆ, ಆಂತರಿಕ ದಂಗೆ ಆಗುತ್ತೆ ಅಂತ ಅನ್ನುವ ನಿರೀಕ್ಷೆಯಲ್ಲಿ ಇತ್ತು ಪಾಕಿಸ್ತಾನ. ಅಂಥದ್ದೇನೂ ಆಗಲಿಲ್ಲ. ಹೀಗಾಗಿ ಅಲ್ಲಿ ನಾರ್ಮಲ್ಸಿ ರೆಸ್ಟೋರ್ ಆಗ್ತಾ ಆಗ್ತಾ ಪಾಕಿಸ್ತಾನಕ್ಕೆ ಅನುಮಾನ ಬಂತು, ನಾವು ಕಾಶ್ಮೀರ ಕಳ್ಕೊಂಡ್ಬಿಡ್ತೇವೆ ಅಂತ. ಅದಕ್ಕೆ ಅವರು ಟೂರಿಸಂ ಅವರ ಆರ್ಥಿಕ ಬೆನ್ನೆಲುಬು, ಅದನ್ನೇ ಮುರಿಯುವ ಉದ್ದೇಶದಿಂದ ಟೂರಿಸ್ಟ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಇಷ್ಟೊಂದು ಕ್ರೂರವಾಗಿ ಕೊಲ್ಲುವುದರ ಮುಖಾಂತರ ಭಾರತದ ಮತ್ತು ವಿಶ್ವದ ಉಳಿದ ಭಾಗದ ಜನಗಳಿಗೆ ಟೂರಿಸಂಗೆ ಕಾಶ್ಮೀರಕ್ಕೆ ಹೋಗೋದು ಅಪಾಯ, ಅಲ್ಲಿಗೆ ಹೋಗಬೇಡಿ ಎನ್ನುವ ಸಂದೇಶವನ್ನು ಬಹಳ ತೀವ್ರವಾಗಿ ಕೊಡ್ತು. ಅದರ ಹಿಂದಿನ ಉದ್ದೇಶ ಕಾಶ್ಮೀರದಲ್ಲಿ ಮತ್ತೆ ಬಡತನ ಬರಬೇಕು, ಜನ ಸಾಮಾನ್ಯವಾಗಿ ಟೆರರಿಸಮ್, ಇನ್ಸರ್ಜೆನ್ಸಿ ಇಂಥವೆಲ್ಲ ಸರ್ವೈವ್ ಆಗೋದು ಎಂಥ ಜಾಗದಲ್ಲಿ ಅಂದರೆ ಎಲ್ಲಿ ಬಡತನ ಇರುತ್ತೋ, ಎಲ್ಲಿ ಅವಿದ್ಯೆ ಇರುತ್ತೋ, ಎಲ್ಲಿ ಅಂಡರ್ ಡೆವಲಪ್ಮೆಂಟ್ ಇರುತ್ತೋ ಅಂತಹ ಜಾಗದಲ್ಲಿ ಈ ಥರದ ಸಿದ್ಧಾಂತಗಳು ಹೆಚ್ಚು ಸ್ಥಾನ ಪಡ್ಕೊಳ್ತವೆ. ಆ ಕಾರಣದಿಂದ ಪ್ರಾಯಶಃ ಪಾಕಿಸ್ತಾನ ಈ ಟೂರಿಸ್ಟ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕಾಶ್ಮೀರದಲ್ಲಿ ಬರ್ತಾ ಇದ್ದಂತಹ ನಾರ್ಮಲ್ಸಿಯನ್ನು ತಡೆಯುವ ಉದ್ದೇಶದಿಂದ ಈ ಘಟನೆಯನ್ನು 22ನೇ ತಾರೀಕು ತಿಂಗಳು ಮಾಡಿದರು. ರೈಟ್. ಆರ್ ಕೆ ಅವರೇ, ವಾಪಸ್ ಬರ್ತೀನಿ. ವೀಕ್ಷಕರೇ, ಒಂದಂತೂ ನಿಜ, ಈಗ ಪಾಕಿಸ್ತಾನದ ಉಗ್ರ ನೆಲೆಗಳಿಗೆ ಭಾರತ ಕೊಟ್ಟಿರುವ ಏಟನ್ನು ಸುಧಾರಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಹಾಗಾಗಿಯೇ ಬಾರ್ಡರ್ನಲ್ಲಿ ಶೆಲ್ ದಾಳಿ ನಿರೀಕ್ಷಿತವಾಗಿತ್ತು. ಇದರಲ್ಲಿ ಭಾರತೀಯ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಭಾರತ ನಿರೀಕ್ಷೆ ಮಾಡ್ತಾ ಇದೆ ಇನ್ನು ದೊಡ್ಡ ಮಟ್ಟದಲ್ಲಿ ಪಾಕ್ನಿಂದ ಏನಾದರೂ ಪ್ರತಿಕ್ರಿಯೆಗಳು ಬರಬಹುದಾ ಅಂತ. ಆದರೆ ಈಗಾಗಲೇ ನಮಗೆ ನಟೇಶ್ ಅವರು ಹೇಳಿದ ಹಾಗೆ ಪಾಕಿಸ್ತಾನ ಅಂತಹ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ. ಅವರು ಮಾಡೋದಿದ್ರೆ ಇದೇ ರೀತಿ ನಗರಗಳ ಒಳಗೆ ನುಗ್ಗಿ ಅಲ್ಲಿ ವಿಧ್ವಂಸಕ ಕೃತ್ಯ ನಡೆಸೋ ಸಾಧ್ಯತೆ ಇದೆ ಅಂತ. ನಾಗರಿಕರಾಗಿ ನಮ್ಮ ಜವಾಬ್ದಾರಿಯೂ ಇದೆ. ನಗರದಲ್ಲಿ ಅನುಮಾನಾಸ್ಪದವಾಗಿ ಏನಾದರೂ ಆಗ್ತಾ ಇದ್ರೆ ಪೊಲೀಸರಿಗೆ, ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿಯನ್ನ ತಲುಪಿಸಬೇಕಾಗಿತ್ತು. ಹಾಗಾಗಿಯೇ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ಗಳನ್ನು ಮಾಡಲಾಯಿತು, ಜನರಲ್ಲಿ ಜಾಗೃತಿಯನ್ನ ಮೂಡಿಸಲಾಯಿತು. ಪಾಕ್ನ ಮುಂದಿನ ಹೆಜ್ಜೆ ಏನಾಗಿರುತ್ತೆ? ವಾಪಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.